ಅದು ಶುಕ್ರವಾರ ಬರ್ತಾರತ್ತೆ. ಸರಿಪ್ಪ. ಏನ್ರಿ ಅದು ಗುಸ್ಗುಸು ಪಿಸ್ಪಿಸು? ಅಮ್ಮ, ಮಾವ ಹೇಗೆ ಸ್ನಾನ ಮಾಡ್ತಿದ್ದ ಅಂತ ತೋರಿಸ್ಲಾ? ಬೇಡತ್ತೆ, ನೀನು ಹೋಗ್ಬೇಡ. ಏನೇ ಅದು? ಅದನ್ನೆಲ್ಲ ಯಾರು ವಿಡಿಯೋ ಮಾಡ್ತಾರೇನೆ? ಅಲ್ವಾ ಅತ್ತೆ, ಫೋನಿಂದ ತೆಗೆ ಕೇಳತ್ತೆ ಅದನ್ನ. ಮೊದ್ಲು ಅದನ್ನ ಫೋನಿಂದ ತೆಗ್ದು ಹಾಕು. ಅಮ್ಮ, ನಮ್ಮ ಮಾವ ಗಿಡ ಮರಗಳನ್ನ ಉಳ್ಸೋದಕ್ಕೆ ಸ್ನಾನ ಮಾಡ್ತಾನೆ ಅಂತ ಜನರೆಲ್ಲ ನೋಡೋದು ಬೇಡವಾ? ಅದಕ್ಕೆ ವಿಡಿಯೋ ಮಾಡಿದೆ. ನೋಡತ್ತೆ, ಮರೋದೇ ಕಳಿತಾವಳೆ. ಯಾಕೆ ಅವನ್ನ ಗೋಳ್ ಹೋಗ್ಕೋತೀಯಾ? ಮೊದ್ಲ ವಿಡಿಯೋನ ತೆಗ್ದಾಕ್ ಫೋನಿಂದ. ಆಯ್ತು, ಡಿಲೀಟ್ ಮಾಡ್ತೀನಿ. ಆದರೆ ರೀಲ್ ಹಾಕಿದ್ಮೇಲೆ ನೋಡತ್ತೆ ಇವಳನ್ನ. ಶಿವು, ಹೋಗಿ ಹೋಗಿ ಅವಳ ಮಾತು ಕೇಳ್ತಿಯಲ್ಲ, ಆ ಥರ ಎಲ್ಲ ಏನೂ ಆಗಲ್ಲ, ಸುಮ್ಮನೆ ಇರೋ. ಗಂಡಿನ ಕಡೆಯವ್ರು ಬರ್ತಾ ಇದಾರೆ ಅಂತ ಹೇಳಿದ್ಯಲ್ಲ, ಎಲ್ಲ ವ್ಯವಸ್ಥೆ ಆಗಿದ್ಯಾ? ಸ್ವಲ್ಪ ಟೈಮ್ ಐತಲ್ಲ, ನಾ ವ್ಯವಸ್ಥೆ ಮಾಡ್ತೀನಿ ಚಿಕ್ಕತ್ತೆ. ಸರಿ, ನಿಮ್ಮ ಮಾವ ಬರೋಷ್ರಲ್ಲಿ ನಾವು ಮನೆಗೆ ಹೋಗ್ಬೇಕು, ನಾವು ಹೊರಡ್ತೀವಿ. ರತ್ನ, ಒಂದು ನಿಮಿಷ ಬಾಯ್ಲಿ. ಅತ್ತೆ, ಯಾಕತ್ತೆ ಇದೆಲ್ಲ? ಗಂಡಿನ ಕಡೆಯವ್ರು ಬರ್ತಿದ್ದಾರೆ, ನಮ್ಮ ರತ್ನ ದೇವತೆ ಥರ ರೆಡಿ ಆಗಬೇಕು, ಅದಕ್ಕೆಲ್ಲ ಖರ್ಚಿರಲ್ವಾ? ತಗೋ ರತ್ನ. ರತ್ನವ ತಕ ತಗೋ. ನಿಮ್ಮ ಅಣ್ಣ ಹೇಳಿದ್ರೆ ಮಾತ್ರನೇ ನೀನು ಇಸ್ಕೊಳ್ಳೋದಾ? ಅಷ್ಟೊಂದು ಕಟ್ನಿಟ್ಟ? ಹಂಗೇನಿಲ್ಲ ಪಾರ್ವತಿ, ಒಸಿ ಸಂಕೋಚ ಅಷ್ಟೇ. ನನಗೆ ಗೊತ್ತು, ನೀವು ಗಂಡಸರೆಲ್ಲ ಹಿಂಗೇನೆ ಅಂತ. ಸರಿ, ನಾವಿನ್ನು ಹೊರಡ್ತೀವಿ ಶಿವು. ಆಯ್ತತೆ. ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಅಂತ ನಿಮ್ಮ ಮಾವನ್ಗೂ ಒಂದು ವಿಷಯ ತಿಳಿಸ್ಬಿಡಪ್ಪ. ಹ್ಞೂ ಶಿವು, ಆದರೆ ನಮಗೆ ಈ ವಿಷಯ ಗೊತ್ತು ಅಂತ ಹೇಳಕ್ ಹೋಗ್ಬೇಡ. ಅವ್ರು ಹೇಳ್ದಂಗೆ ಬಂದಿದ್ದೀವಿ, ಅದಕ್ಕೆ ಅಕ್ಕ ಈ ಥರ ಹೇಳ್ತಿದ್ದಾಳೆ. ಓ, ಹಂಗಾರ ಸರಿ ಕಣತ್ತೆ, ನಾನೇ ಬಂದು ವಿಷಯ ತಿಳಿಸ್ತೀನಿ. ಸರಿ ಸರಿ, ನಡೀರಿ ಹೊರಡೋಣ. ಒಂದ್ ನಿಮಿಷ ಅತ್ತೆ, ಅರ್ಶಿನ ಕುಂಕುಮ ತಕೊಂಡ್ಬರ್ತೀನಿ. ಕೊಡಂಬಿ, ಗೋಡೌನ್ ಫೋನ್ ಮಾಡ್ದೇನಲ್ಲ? ತೊಗರಿ ಬೆಳೆ ಬಂದೈತಂತ. ಆಮೇಲೆ ಆ ಒಂಜಮ್ಮನ್ ಮನೆಗೆ 25 kg ಅಕ್ಕಿ ಬೇಕಂತೆ, ಅದೇನಂತ ಹೊಸಿ ನೋಡು. ಯಾಕ್ಲಾ ಬಾಯ್ ಬಿಡ್ತಿಲ್ಲ? ಗೋಡಂಬಿ ತಿಂತಿದ್ಯನ್ಲ, ತೆಗಿಲಾ ಬಾಯ, ತೆಗಿಲಾ, ಬುಡ್ಲಾ ಬಾಯಿ. ನಿನ್ ಬಾಯಲ್ಲೇ 40 ಗ್ರಾಮ್ ಗೋಡಂಬಿ ಆಯ್ತಲ್ಲ, ಕೆಜಿಗೆ 1000 ಅಂದ್ರು 40 ಗ್ರಾಮ್ಗೆ 40 ರೂಪಾಯಿ. ದಿನಕ್ಕೆ 40 ರೂಪಾಯಿ ಇಟ್ಕೊಂಡ್ರು ತಿಂಗಳಿಗೆ 1200, ವರ್ಷಕ್ಕೆ 14,400. ಅಣ್ಣ, ಗೋಡಂಬಿ ತಿಂದ್ರೆ ಉದ್ದ ಆಯ್ತಾರಂತಣೋ. ಉದ್ದ ಆಗಕ್ಕಿಲ್ಲಕಲ್ಲ, ಹಿಂಗೆ ಆದ್ರೆ ನಾವು ಉದ್ಧಾರ ಆಗಕ್ಕಿಲ್ಲ ಅಟ್ಟೆ. ಇನ್ನೊಂದು ಮಾತು ಗೊತ್ತಾ? ಮಾತಾ ಪಿತೃ. ಅಣ್ಣ ಸ್ಟಾಪ್. ಅಣ್ಣ, ಅದ್ಕೆ ಅಕ್ಕಿ ಅಲ್ಲಕಲ್ಲ, ಮಾತಾ ಪಿತೃ. ಅಯ್ಯೋ ಅಣ್ಣ, ಪಾರ್ವತಿ ಅದಕ್ಕೆ. ಪಾರು, ಮಾವ, ಏನಾಯ್ತು ಪಾರು? ಗಾಡಿ ಪಂಚರ್ ಹೋಗ್ಬಿಡ್ತು ಮಾವ. ಓ ಹೌದಾ? ಅಯ್ಯೋ, ಅಟ್ಟೆ ತಾನೆ, ಅದಕ್ಕೇನೋ ಪಂಚರ್ ಹಾಕ್ಸಿದ್ರೆ ಆಯ್ತು ಬಿಡು. ನೋಡ್ಲಾ, ಅಲ್ಲಿ ಗಂಟ ಅಂಗಡಿಲಿ ಕೂತ್ಕೊಳ್ಳಂತೆ.
ತಣ್ಣಗೇನಾದ್ರೂ ಕುಡಿಯಕ್ ಕೊಡ್ಲಾ? ಆಯ್ತಣ್ಣ. ತಕ. ಅಂಗಡಿ ನೋಡೋಕೇನೋ ಚಿಕ್ಕದೆ, ಅದು ವ್ಯಾಪಾರ ಕೋಟಿ. ಏಯ್ ಅವಳು ಕೇಳಿದ್ಲಲ್ಲ, ನೀನ್ ಸುಮ್ಕಿರೋಣ. ಅದ್ಗೆ ಇನ್ ಸ್ವಲ್ಪ ದಿನ ಇರಿ, ಇದನ್ನೆಲ್ಲ ಹೊಡೆದಾಕಿ ದೊಡ್ಡ ಸೂಪರ್ ಮಾರ್ಕೆಟ್ ಕಟ್ಟಿಸ್ತಾನೆ ನಮ್ಮ ಅಣ್ಣ. ಸಾಕ್ ಬಿಡ್ರಲ್ಲ. ಅದಕ್ಕೆ ನಿಮ್ಗೆ ಹೊಸ ಆರ್ಡರ್ ಬಂದೈತೆ, ಹೋಗ್ಬಿಟ್ಟು ಬರ್ತೀವಿ. ಹಾ ಅಣ್ಣ, ಹಾ. ಬರ್ತೀವಿ. ಬಾರ. ಸರಿ ಮಾವ, ಫೋನ್ ಕೊಡು. ಪಂಚರ್ ಆಗಿದೆ ಅಂತ ಮನೆಗೆ ಫೋನ್ ಮಾಡಿ ಹೇಳ್ತೀನಿ. ಹಾ ತಕ. ಏನ್ ಮಾವ ಇದು, ಈ ಕಾಲದಲ್ಲೂ ಈ ತರ ಫೋನ್ ಯೂಸ್ ಮಾಡ್ತಿದ್ಯಲ್ಲ? ಬಾರೋ, ದೊಡ್ಡ ಫೋನೇ ತಕೋಬಹುದು. ಆದ್ರೆ ಮನೇಲಿ ಹೆಣ್ಮಕ್ಳವ್ರಲ್ಲ, ಈ ಇಂಟರ್ನೆಟ್ ಆಳು ಮೋಳು ಅಂತೆಲ್ಲ ಬಂದ್ಬಿಟ್ಟು ಹೆಣ್ಮಕ್ಳು ದಾರಿ ತಪ್ತವೆ ಅಂತ ಇದನ್ನ ಮಾಡ್ಕೊಂಡಿವ್ನಿ. ನಿನಗೆ ಯಾರು ಹೇಳಿತು ಮೊಬೈಲ್ ಇದ್ರೆ ಹೆಣ್ಮಕ್ಳು ಹಾಳಾಗ್ತಾರೆ ಅಂತ? ಯಾರು ಯಾಕೆ ಹೇಳ್ಬೇಕು ಬಾರು? ಸುತ್ತಮುತ್ತ ನಾವೇ ನೋಡ್ತಾ ಇಲ್ವಾ?